ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಒಂದಷ್ಟು ಆತಂಕಗಳಿದೆ ಅಂತ ಹೇಳಿದ್ರಿ. ಹೌದು. ಕೆಲವರಿಗೆ ಒಂದಷ್ಟು ನೋಡಿರೋದು ಹೇಳೋದಾದ್ರೆ, ಈ ಪೀರಿಯಡ್ಸ್ ಆಗೋಕ್ಕೂ ಮುಂಚೆ ಹ್ಮ್. ಸ್ತನಗಳಲ್ಲಿ ನೋವು ಪೇಯ್ನ್ ಕಡಿಮೆ. ಶುರುವಾಗುತ್ತೆ. ಹೌದು. ಪೀರಿಯಡ್ಸ್ ಆದ್ಮೇಲೆ ಪೇಯ್ನ್ ಇರೋದಿಲ್ಲ. ಅಂದ್ರೆ ಹೌದು. ಅದೊಂದು ಸಿಂಪ್ಟಮ್ಸ್ ಅಂತ ಅಷ್ಟೇನೆ ಕನ್ಸಿಡರ್ ಮಾಡ್ಬೇಕಾ? ಅಥವಾ ಹ್ಮ್. ಬೇರೆ ಇದ್ದೇ ರೀಸನ್ಸ್ ಇರುತ್ತಾ ಅದಕ್ಕೆ? ಈಗ ಪ್ರಿಮೆನ್ಸ್ಟ್ರುಯಲ್ ಬ್ರೆಸ್ಟ್ ಪೇನ್ ಅಂತ ಹೇಳ್ತೀವಿ ಹಾ. ನಾವು. ಕೆಲವ್ರಿಗೆ ಮುಟ್ಟು ಬರೋದಕ್ಕೆ ಮುಂಚೆ ಅದೇನಾಗುತ್ತೆ, ಈ ಪ್ರೊಜೆಸ್ಟ್ರಾನ್ ಹಾರ್ಮೋನುಗಳಿರುತ್ತೆ. ಈ ಹಾರ್ಮೋನುಗಳಿಂದ ಸ್ತನಗಳಲ್ಲಿ ಸ್ವಲ್ಪ ನೀರಿನ ಅಂಶ ಹೆಚ್ಚಾಗತ್ತೆ. ನೀರಿನ ಅಂಶ ಇದು ಹೆಚ್ಚಾಗಿ ಒಂದು ಸ್ವಲ್ಪ ಊತ ಕಾಣಿಸ್ಕೊಂಡಂಗೆ, ನೋವು ಬಂದಂಗೆ ಕಾಣಿಸತ್ತೆ. ಇದು ಸ್ವಲ್ಪ ಮಟ್ಟಿಗೆ ಬಹಳಷ್ಟು ಸ್ತ್ರೀಯರಲ್ಲಿ ಇರಬಹುದು. ಮತ್ತೆ ಅದು ಪೀರಿಯಡ್ಸ್ ಆದ ತಕ್ಷಣ ಏನಾಗುತ್ತೆ, ಅದು ಕಡಿಮೆ ಆಗ್ಬಿಟ್ಟು ನೋವು ಹೊರಟೋಗುತ್ತೆ. ಇದಕ್ಕೇನು ಹೆದರ್ಕೋಬೇಕಾಗಿಲ್ಲ. ಇದು ನಾರ್ಮಲ್ ಆಗಿರುವಂಥದ್ದು. ಅದ್ರೊಳಗೆ ಬಟ್ ಅದು ಕೆಲವರಲ್ಲಿ ಬಹಳ ಸಿವಿಯರ್ ಆಗಿರುತ್ತೆ ನೋವದು. ಅಂತ ಇದ್ದಾಗ ಇನ್ನೊಂದಷ್ಟು ಪರೀಕ್ಷೆಗಳು ಮಾಡಿ ಕೆಲವು ಸಲ ನಾವು ಬೇರೆ ಟ್ರೀಟ್ಮೆಂಟು ಕೊಡಬೇಕಾಗ್ಬೋದು. ಸೊ ಆ ರೀತಿ ಕೂಡ ನಾವು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಎಲ್ಲ ಪೇಯ್ನುಗಳು ಕೂಡ ತೊಂದರೆ ಅಂತ ಅನ್ಕೋಬಾರ್ದು. ತೀವ್ರತೆ ಜಾಸ್ತಿ ಇದ್ದರೆ ಅವರು ವೈದ್ಯರ ಹತ್ರ ಬಂದು ತೋರಿಸ್ಬೋದು. ಒಂದು ಸ್ಕ್ಯಾನಿಂಗ್ ಅದು ಮಾಡಿಕೊಂಡಾಗ ಬೇರೆ ಏನು ತೊಂದರೆ ಇಲ್ವಾ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಇನ್ನು ಈ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಾಗ ರೀಸನ್ಸ್ ಏನ್ ಕೊಡ್ಬೋದು ಇದಕ್ಕೆ? ಈಗ ಹ್ಮ್. ಗರ್ಭಕೋಶ ಅಂತ ಬಂದಾಗ ಒಂದಷ್ಟು ಇನ್ಫೆಕ್ಷನ್ ಜೊತೆಗೆ ಹಾರ್ಮೋನ್ ಈ ತರದ ಒಂದಷ್ಟು ರೀಸನ್ಸ್ ಇರುತ್ತೆ. ಹೌದು. ಬಟ್ ಬ್ರೆಸ್ಟ್ ಕ್ಯಾನ್ಸರ್ ಬರೋದಕ್ಕೆ ಏನ್ ಕಾರಣ ಇರುತ್ತೆ ಅಂತ? ಬ್ರೆಸ್ಟ್ ಕ್ಯಾನ್ಸರ್ಗಳಲ್ಲೂ ಕೂಡ ಒಂದು ಥರ ಕ್ಯಾನ್ಸರ್ ಒಂದು ಆನುವಂಶಿಕ ಗುಣಗಳಿಂದ ಬರುತ್ತೆ. ನಾವು ಹ್ಮ್. BRCA 1 and 2 ಅದೆಲ್ಲ ಕೆಲವು ಜೆನೆಟಿಕ್ ಸ್ಟಡೀಸ್ ಮಾಡಿಬಿಟ್ಟು ಹ್ಮ್. ಈಗ ಹತ್ತಿರದವಾಗಿ ಸಂಬಂಧಿಗಳಲ್ಲಿ ತಾಯಿ, ತಂಗಿ, ಅಕ್ಕ ತಂಗಿ ಅಥವಾ ಚಿಕ್ಕಮ್ಮ ಆ ಥರ ದೊಡ್ಡಮ್ಮ ಆ ಥರದ್ರಲ್ಲಿ ಏನಾದರೂ ಕ್ಯಾನ್ಸರ್ ಬ್ರೆಸ್ಟು 50 ವರ್ಷಕ್ಕಿಂತ ಮುಂಚೆನೇ ಭಾಳ ಚಿಕ್ಕ ವಯಸ್ಸಲ್ಲಿ ಬಂದಿದ್ರೆ ಹ್ಮ್. ಅಂಥವರಲ್ಲಿ ಕೆಲವರು ಅವ್ರ ಮನೆಯಲ್ಲಿ ಬೇರೆಯವರು ಹುಡುಗರಿಗೂ ಕೆಲವು ರೇರ್ ಕೇಸ್ ಹುಡುಗರಲ್ಲೂ ಬರ್ಬೋದು. ಮತ್ತು ಹುಡುಗಿಯರನಲ್ಲೂ ಕೂಡ ಕೆಲವು ಜೆನೆಟಿಕ್ ಟೆಸ್ಟಿಂಗ್ ಮಾಡೋದಕ್ಕೆ ಎಲ್ಲ ಲಭ್ಯ ಇದೆ. ಆಗಾಗ ಈ ಥರ ನಾ ಹೇಳಿದ್ನಲ್ಲ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ನು ಅದನ್ನು ಮಾಡಿಸ್ಕೊಳ್ಬೋದು. ಏನಾದರೂ ಇದ್ದರೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ನೀವು ಅಂಜಲಿನಾ ಜೋಲಿ ನೋಡಿ ಅವರು ತಾಯಿ ಚಿಕ್ಕಮ್ಮ ದೊಡ್ಡಮ್ಮ ಮನೇಲೆಲ್ಲ ಇತ್ತು ಅಂತ ಎರಡೂ ಕಡೆ ಸ್ತನಗಳನ್ನೇ ರಿಮೂವ್ ಮಾಡಿಸ್ಕೊಂಡಿದ್ರು ಅವರು ಅಂತ ನೀವು ಕೆಲವು ವರ್ಷಗಳ ಹಿಂದೆ ನೀವು ನೋಡಿರ್ಬೋದು. ಸೊ ಆ ಥರ ಒಂದು ಜೆನೆಟಿಕಲಿ ಟ್ರಾನ್ಸ್ಮಿಟೆಡ್ ಆ ಥರದ್ದು ಒಂದು ಕಾರಣ ಇರುತ್ತೆ. ಇನ್ನು ಕೆಲವು ಅತಿಯಾದ ಬೊಜ್ಜು ಇದರದ್ದು ಒಬೇಸ್ ಪೇಷಂಟ್ಸಲ್ಲಿ ಈ ಸ್ಟ್ರೆಸ್ ತುಂಬ ಜಾಸ್ತಿ ಆಗಿದ್ದಾಗ ಈ ಇದ್ರದ್ದು ಮದ್ಯಪಾನ, ಧೂಮಪಾನ ಆ ಥರ ಕೆಲವು ಕೆಮಿಕಲ್ಸುಗಳಿಂದ ಮತ್ತು ಈ ನಮ್ಮ ಪರಿಸರ ಮಾಲಿನ್ಯದಿಂದ ಈ ಥರ ಬೇರೆ ಬೇರೆ ಜೀವನ ಶೈಲಿ ಚೆನ್ನಾಗಿಲ್ಲದೆ ಆಹಾರ ಪದ್ಧತಿ ಸರಿಗಿಲ್ಲದೆ ಇದ್ದಾಗ ಇಂಥವರೆಲ್ಲ ಕೂಡ ಸ್ವಲ್ಪ ಹೆಚ್ಚಿಗೆ ಕಾಣಿಸುತ್ತೆ ಅನ್ನೋ ಥರ ಇದೆ. ಬಟ್ ಇದೆಲ್ಲ ಪ್ರಿವೆನ್ಷನ್ ಬೆಸ್ಟ್. ಅದನ್ನು ತಡೆಗಟ್ಟೋದೇನೆ Exactly. ನಮಗೆ ಅದಕ್ಕೆ ನಿಜವಾದ ಕ್ಯೂರ್. ಆಮೇಲೆ ಈಗ ಬಾಣಂತನದಲ್ಲಿ ಕೆಲವರು ಮಗುಗೆ ಫೀಡ್ ಮಾಡ್ತಿರುವಂತ ಸಂದರ್ಭದಲ್ಲಿ ಸಮಟೈಮ್ಸ್ ಹಾಲ್ ಕಟ್ಕೊಳ್ಳುತ್ತೆ ಅಥವಾ ಅಲ್ಲಿ ಕೀವೇನಾದ್ರೂ ತುಂಬಿಕೊಂಡು ಒಂದಷ್ಟು ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗುತ್ತೆ. ಹೌದು. ಒಂದಷ್ಟು ಮಂದಿ ಮನೇಲೆ ಒಂದಷ್ಟು ರೆಮಿಡೀಸ್ ಅಂತ ಮಾಡ್ಕೊಂಡ್ರು ಕೂಡ ಬಟ್ ಫ್ಯೂಚರ್ ಅಲ್ಲಿ ಮುಂದಿನ ದಿನಗಳಲ್ಲಿ ಅದು ಬೇರೆಯದೇ ರೀತಿಯಾದಂತ ಕಾಂಪ್ಲಿಕೇಶನ್ಗೆ ಕಾರಣ ಆಗ್ಬೋದು, ಗೆಡ್ಡೆಗಳಾಗ್ಬೋದು. ಈ ತರದ ಸಮಸ್ಯೆಗಳಾದಾಗ ಅದೇನಾದ್ರೂ ಕ್ಯಾನ್ಸರ್ಗೆ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತಾ ಹೇಗೆ? ಈಗ ಹಾಲು ಕುಡಿಸೋ ಸಮಯದಲ್ಲಿ ಲ್ಯಾಕ್ಟೇಷನ್ ಪೀರಿಯಡ್ನಲ್ಲಿ ಒಂದು ಥರದ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಅದು ಭಾಳ ಫಾಸ್ಟಾಗಿ ಹರಡಿ ಅದನ್ನು ತುಂಬ ತೊಂದರೆ ಕೊಡುತ್ತೆ. ಅದು ಇದಕ್ಕೋಸ್ಕರ ಅಂತಲ್ಲ ಅದು. ಬಟ್ ಕೆಲವರಲ್ಲಿ ಏನಾಗುತ್ತೆ, ಅದಕ್ಕೆ ನಾವು ಡೆಲಿವರಿ ಆದ ತಕ್ಷಣ ಇವಾಗ ಆದಷ್ಟು ಬೇಗ ಮೊದಲು ಬರೋ ಗಿಣ್ಣ ಹಾಲು ಇದನ್ನು ಕುಡಿಸ್ಬಾರ್ದು ಮಗುಗೆ, ಅದನ್ನೆಲ್ಲ ಚೆಲ್ಬಿಡಬೇಕು, ಅದೆಲ್ಲ ತಪ್ಪು ತಿಳುವಳಿಕೆಗಳು. ಎಷ್ಟು ಬೇಗ ಸಾಧ್ಯನೋ ಸಿಸೇರಿಯನ್ ಇರಲಿ ನಾರ್ಮಲ್ ಡೆಲಿವರಿ ಇರಲಿ ಆದಷ್ಟು ಬೇಗ ಮಗುನ ಫಸ್ಟು ಸಕ್ಕಿಂಗ್, ಅದನ್ನು ಬ್ರೆಸ್ಟ್ ಸಕ್ಕಿಂಗ್ ಒಂದು ಸ್ವಲ್ಪ ಹನಿ ಅಷ್ಟೇ ಬರೋದದು. ನೀವು ಸ್ಟಾರ್ಟ್ ಮಾಡಿದ ತಕ್ಷಣವೇ ತುಂಬ ಹಾಲು ಬಾಯಿಗೆ ತುಂಬ್ಕೊಳ್ಳುತ್ತೆ ಅಥವಾ ಹಾಲು ಬರುತ್ತೆ ಅಂತಿಲ್ಲ. ಮಗುಗೆ ದೇಹದಲ್ಲೇ ಒಂದು ಸ್ವಲ್ಪ ಸ್ಟೋರೇಜ್ ಇರುತ್ತೆ, ಗ್ಲೂಕೋಸ್ ಸ್ಟೋರೇಜ್. ಅದರಿಂದ ಅದಕ್ಕೆ ತಡೆಯುತ್ತೆ. 1-2 ದಿನ ಅದನ್ನು ಸ್ವಲ್ಪನೇ ಹನಿನೇ ಬರೋದು ಅಷ್ಟೇ ಸಾಕು. ಅದರೊಳಗೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೊಡುವಂಥದ್ದು ಪ್ರೋಟೀನ್ಸು, ಗ್ಲೂಕೋಸು ಈ ಥರದನ್ನೆಲ್ಲ ಬಹಳಷ್ಟು ಅದಕ್ಕೆ ಅಂಶಗಳು ಸಿಗತ್ತೆ ತಾಯಿ ಹಾಲಿಂದ. ಅದರಿಂದ ಮೊದಲು ಬರೋ ಹಾಲನ್ನು ಕುಡಿಸ್ಬೇಕು ಅದನ್ನು ಆದಷ್ಟು ಬೇಗ. ಮತ್ತು ಬೈ ಸಕ್ಲಿಂಗ್ ಬೇಬಿ ಅದನ್ನು ಮಾಡಿಸೇನೆ ಕೂಡ ಅದಕ್ಕೆ ಹಾಲು ಹರಿಯೋದಕ್ಕೆ, ಅದನ್ನು ಹಾಲು ಬರೋದಕ್ಕೆ ಸ್ಟಿಮ್ಯುಲೇಷನ್ ತಾಯಿಗಾಗತ್ತೆ. ಹಾಗಾಗಿ ಆ ಥರ ಬೇಜಾರಿಲ್ಲದೆ ಕೆಲವು ಸಲ ಸುಸ್ತು, ಆಪ್ರೇಷನ್ನು ಇದೆಲ್ಲ ಇದ್ದರೂ ಕೂಡ ಬೇರೆಯವ್ರ ಸಹಾಯದಿಂದ ಆದಷ್ಟು ಮಗುಗೆ ಆಗಾಗ ಅದನ್ನು ಫೀಡ್ ಮಾಡಿಸಿ ಮಾಡ್ತಾ ಇದ್ದರೆ ಹಾಲು ಚೆನ್ನಾಗಿ ಉತ್ಪತ್ತಿ ಹಾಕ್ಕೊಂಡು ಬರುತ್ತೆ. ಇದನ್ನು ಪೂರ್ತಿಯಾಗಿ ಹಾಲು ಆಮೇಲೂ ಕೂಡ ಹಾಲು ಕುಡಿಸಿದ್ಮೇಲೆ ಹೆಚ್ಚಿನ ಹಾಲು ಅದು ಸ್ತನಗಳಲ್ಲಿ ಉಳ್ಕೊಂಡ್ರೆ ಅದನ್ನೆಲ್ಲ ಹಿಂಡಿ ಚೆಲ್ಬಿಡಬೇಕು. ಆಮೇಲೆ ಮತ್ತೆ ತುಂಬ್ಕೊಳ್ಳೋದು. ಪ್ರತಿ ಸಲ ಹಾಲು ಕುಡಿಸಿದಾಗ ಹೊಸದು ಬಂದೇ ಬರುತ್ತೆ. ಅವಾಗೇನಾಗುತ್ತೆ, ಏನೂ ತೊಂದರೆ ಆಗಲ್ಲ ಬ್ರೆಸ್ಟ್ ಇದಕ್ಕೆ.
ಕೆಲವರಲ್ಲಿ ಏನಾಗುತ್ತೆ ಇದನ್ನ ಪೂರ್ತಿಯಾಗಿ ಹಾಲು ಹಾಗಾಗೆ ಉಳ್ಕೊಂಡು ಅದ್ರೊಳಗೇನೆ ಕೀವು ತುಂಬಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ರೀತಿ ಅದನ್ನೇನಾದರೂ ಸೋಂಕಾದರೆ ಬ್ರೆಸ್ಟ್ಗೆ ಇದಕ್ಕೆ ಆ ಸೋಂಕನ್ನು ಮೊದಲ ಹಂತದಲ್ಲಿ ಕಂಡಿಡಿದೆ ಟ್ರೀಟ್ಮೆಂಟ್ ಕೊಟ್ಟಿರಲಿಲ್ಲ ಅಂದರೆ ಅದು ಆಬ್ಸೆಸ್ ಆಗುತ್ತೆ, ಅಂದರೆ ಕೀವು ತುಂಬಿಕೊಳ್ಳುತ್ತೆ. ಕೆಲವರಲ್ಲಿ ಹೆಚ್ಚಿಗೆ ಕೀವು ತುಂಬಿಕೊಂಡು ಆ ಕೀವು ಹೆಂಗೂ ಹೊರಗೆ ಬರೋಕ್ಕಾಗಲ್ಲ, ಆವಾಗ ನಾವು ಆಪ್ರೇಷನ್ ಮಾಡಿ ಆ ಕೀವೆಲ್ಲ ಹೊರಗೆ ತೆಗಿಬೇಕಾಗುತ್ತೆ. ಅದು ಇನ್ನೊಂದು ದೊಡ್ಡ ಆಪ್ರೇಷನ್ ಥರನೇ ಅದು. ಆ ಡ್ರೆಸ್ಸಿಂಗುಗಳಾಗಿ ಮತ್ತು ಅದನ್ನೆಲ್ಲ ಸೋಂಕನ್ನೆಲ್ಲ ತಡೆಗಟ್ಟಿ ಆ ಗಾಯ ಎಲ್ಲ ವಾಸಿ ಆಗೋ ಥರ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಸರಿಯಾದ ರೀತಿನಲ್ಲಿ ಲ್ಯಾಚಿಂಗ್ ಅಂತ ಸರಿಯಾಗಿ ಮಗು ಪೂರ್ತಿಯಾಗಿ ಅದನ್ನು ಮೊಲೆ ತೊಟ್ಟಿನ ಬಾಯೊಳಗೆ ಇಟ್ಕೊಂಡು ಅದನ್ನು ಸರಿಯಾದ ರೀತಿ ಹಾಲು ಕುಡಿಸಿದಾಗ ಸರಿಯಾದ ಪೊಸಿಷನ್ನಲ್ಲಿ ಆದಷ್ಟು ಎದ್ದು ಕೂತು ತಾಯಿನೂ ಕಂಫರ್ಟಬಲ್ ಆಗಿದ್ದು ಮಗುನೂ ಕಂಫರ್ಟಬಲ್ ಮಾಡಿಕೊಂಡು ಸರಿಯಾದ ರೀತಿ ಹಾಲು ಕುಡಿಸಿದ್ರೆ ಯಾವುದೇ ತೊಂದರೆ ಇರಲ್ಲ. ಅದು ಅದನ್ನ ತೊಟ್ಟನ್ನ ಸರಿಯಾಗಿ ಅದನ್ನ ತುದಿ ಮಾತ್ರ ಚೀಪಿ ಅದು ಕಟ್ ಆದಂಗೆ ಆಗುತ್ತೆ. ಸೊ ಅದನ್ನ ಕ್ರ್ಯಾಕ್ಸ್ ಇನ್ ದಿ ನಿಪ್ಪಲ್ ಅಥವಾ ಕಟ್ ಇನ್ ದಿ ಅದೆಲ್ಲ ಸೋಂಕಾಗತ್ತೆ ಕೆಲವರಲ್ಲಿ. ಸೊ ಕರೆಕ್ಟಾಗಿ ಅದು ವೈದ್ಯರು ತಿಳಿಸ್ಕೊಡ್ತಾರೆ, ವೈದ್ಯರಾಗಲಿ ನರ್ಸಸ್ ಆಗಲಿ ಇದನ್ನು ಸರಿಯಾದ ರೀತಿಯಲ್ಲಿ ಮೊದಲು ಮಾನಸಿಕವಾಗಿ ತಯಾರಿ ಆಗಬೇಕು. ಎಷ್ಟೋ ಜನ ಆಗುತ್ತೆ ಈಗಿನ ಒಂದು ಹುಡುಗಿಯರಿಗೆ ಹಾಲು ಕುಡಿಸಿದ್ರೆ ನನ್ನ ಬ್ಯೂಟಿ ಹೋಗ್ಬಿಡತ್ತೆ, ನಾನು ಇದು ಮಾಡೋಕ್ಕಾಗತ್ತೆ, ನಾನು ಹಾಲು ಕುಡ್ಸೋಕ್ಕಾಗಲ್ಲ, ನನಗೆ ಆಮೇಲೆ ಬ್ರೆಸ್ಟ್ ಸ್ಯಾಗಿಂಗ್ ಬ್ರೆಸ್ಟ್ ಆಗುತ್ತೆ, ಅದು ಇದು ಅಂತ ಏನೇನೋ ಐಡಿಯಾ ಇಟ್ಕೊಂಡಿರ್ತಾರೆ. ಸೊ ಅದೆಲ್ಲ ಏನಿಲ್ಲ, ಸರಿಯಾದ ರೀತಿ ತಾಯಿಗೂ ಕೂಡ ಅದೊಂದು ಎಕ್ಸರ್ಸೈಸ್ ಆಗುತ್ತೆ, ದೇಹಕ್ಕೆ ಮತ್ತು ತಾಯಿ ಮಗುವಿನ ಬಾಂಧವ್ಯ ಚೆನ್ನಾಗಾಗತ್ತೆ, ಮಕ್ಕಳ ಬೆಳವಣಿಗೆ ಮೆದುಳಿನ ಬೆಳವಣಿಗೆ ಕೂಡ ಚೆನ್ನಾಗಾಗತ್ತೆ. ಇದೆಲ್ಲ ಕೂಡ ಅವ್ರಿಗೆ ದೇಹದಲ್ಲಿ ಒಳ್ಳೆ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಇದೆಲ್ಲ ಅಡ್ವಾಂಟೇಜಸ್ ಇರುತ್ತೆ. ಬ್ರೆಸ್ಟ್ ಮಿಲ್ಕ್ ಇಸ್ ದಿ ಬೆಸ್ಟ್ ಮಿಲ್ಕ್ ಅಂತ ಹೇಳೋದು. ಇವಾಗೆಲ್ಲ 2 ವರ್ಷದ ತನಕ ಮಗುಗೆ ಹಾಲು ಕುಡಿಸ್ಬೋದು, 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡ್, ಬೇರೆ ಯಾವುದೇ ರೀತಿ ಏನೂ ಬೇರೆ ಕೊಡದೆ ಬರೀ ತಾಯಿ ಹಾಲು. ಅದರ ನಂತರ ಬೇರೆ ಗಟ್ಟಿ ಪದಾರ್ಥ ಎಲ್ಲ ಪ್ರಾರಂಭ ಮಾಡ್ತೀರಾ. 2 ವರ್ಷದ ತನಕ ಮಗುಗೆ ಹಾಲು ಕುಡಿಸ್ಬೋದು ಅಂತ ಅದಿದ್ರೆ ಮಗು ಕೂಡ ಆರೋಗ್ಯ, ತಾಯಿಗೂ ಆರೋಗ್ಯ ಇರುತ್ತೆ ಅಂತ ಹೇಳಿ. ಸೊ ಆದಷ್ಟು ಅವ್ರು ಟ್ರೈ ಮಾಡಿದರೆ, ಈಗ ಹಾಲು ಬರಲಿಲ್ಲ, ಇನ್ನೂ ನಾವು ಕೇಳ್ತೀವಿ ಹಾಲು ಬರಲಿಲ್ಲ, ಕುಡ್ಸೋಕ್ಕಾಗಲಿಲ್ಲ, ಅವ್ರು ಮೊದಲು ಮಾನಸಿಕವಾಗಿ ತಯಾರಿ ಆಗಬೇಕು. ನಾನು ಹಾಲು ಕುಡಿಸ್ಬೇಕು ನನ್ನ ಮಗುವಿಗಿದು ಅಂತ. ಅದೇ ಒಂದು ಕಷ್ಟ, ನಂಗೆ ಬೆನ್ನೋವು, ಕೂತ್ಕೊಳ್ಳೋಕ್ಕಾಗಲ್ಲ, ಕುಡ್ಸೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಸೊ ನಕಾರಾತ್ಮಕವಾಗಿ ಯೋಚನೆ ಮಾಡೋಕ್ಕೆ ಹೋಗಲೇಬಾರ್ದು. ಆವಾಗ ಅದೆಲ್ಲ ಸರಿ ಹೋಗುತ್ತೆ. ಖಂಡಿತ. ಇನ್ನು ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಕ್ಯೂರೇಬಲ್ ಅಂತ ಪರಿಗಣಿಸ್ಬೋದು. ಯಾಕಂದ್ರೆ ಕ್ಯಾನ್ಸರ್ ಅಂದ ತಕ್ಷಣ ಎಲ್ರಿಗೂ ಭಯ, ಓ ಮಾರಕ ಕಾಯಿಲೆ, ಕ್ಯಾನ್ಸರ್ ಬಂದ್ಮೇಲೆ ಉಳಿಯೋದೇ ಇಲ್ಲ ಅನ್ನೋ ಮನಸ್ಥಿತಿನೇ ಜಾಸ್ತಿ. ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋ ವಿಷಯದಲ್ಲಿ ಯಾವುದೇ ಕ್ಯಾನ್ಸರ್ನ ಮೊದಲು ಈಗ ತಡೆಗಟ್ಟಕ್ಕೆ ಆಗಿರ್ಲಿಲ್ಲ ಅಂದಾಗ ಮೊದಲ ಹಂತದಲ್ಲಿ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಈಗ ಅರ್ಲಿ ಅದ್ರ ಸ್ಟೇಜಸ್ ಇರುತ್ತೆ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್, ಫೋರ್ತ್ ಸ್ಟೇಜ್, ಇದರದೆಲ್ಲ ಮೊದಲ ಹಂತದಲ್ಲೇ ನೋಡಿ ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ಆಲ್ಮೋಸ್ಟ್ ನೀವು ಹೇಳ್ದಂಗೆ ಕ್ಯೂರಬಲ್ ಅನ್ನೋ ಥರ ನಾವು ತಗೊಳ್ಬೋದು. ಅದನ್ನು ತುಂಬ ಮೊದಲನೇ ಹಂತದಲ್ಲಿ ಇದು ಚಿಕ್ಕದು ಗಡ್ಡೆ ಇದೆ, ಕ್ಯಾನ್ಸರ್ ಎಲ್ಲಿಗೂ ಸುತ್ತಮುತ್ತ ಹರಡಿಲ್ಲ, ಅಷ್ಟರೊಳಗೆ ಇದೆ ಎಂದಾಗ ಈಗ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಬಂದಿದೆ. ಕ್ಯಾನ್ಸರ್ಗೂ ಕೂಡ ತುಂಬ ಒಳ್ಳೆ ಮೆಡಿಸಿನ್ಸ್ ಇದೆ, ಒಳ್ಳೆ ಸರ್ಜರಿ ಇದೆ, ಒಳ್ಳೆ ಅದನ್ನು ಕಂಡುಹಿಡಿಯೋಕ್ಕೆ ಸಾಧನಗಳಿದೆ. ಸೊ ಅದರಿಂದ ನಾವು ಅದು ಯಾವ ಹಂತದಲ್ಲಿದೆ ಅಂತ ತಿಳ್ಕೊಂಡು ಮಾಡಿದಾಗ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯತೆಗಳಿದೆ. ತುಂಬ ಲೇಟ್ ಸ್ಟೇಜ್ ಹೋದಾಗ, ದೇಹದಲ್ಲೆಲ್ಲ ಹರಡಿದ್ದಾಗ, ಅಂಥ ಸಂದರ್ಭದಲ್ಲಿ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅವ್ರಿಗೇನು ತೊಂದರೆ, ನೋವುಗಳಿರೋದನ್ನು ಶಮನ ಮಾಡಿದರೂ ಕೂಡ ಪೂರ್ತಿಯಾಗಿ ಕ್ಯೂರ್ ಕೊಡೋಕ್ಕಾಗಲ್ಲ ಕೆಲವು ಸಲ. ಅಂಥ ಸಮಯದಲ್ಲಿ ಅವ್ರಿಗೆ ಎಷ್ಟು ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಿಂಪ್ಟಮ್ ಕಂಟ್ರೋಲ್ ಮಾಡ್ಬೋದು.